ಫ್ರೆಂಡ್ಸ್, ಇವತ್ತು ನನಗೆ ಪೀರಿಯಡ್ಸ್ ಡೇ ಇವತ್ತು ಅಂತ ಕೋಲ್ಡ್ ಕ್ರೀಮ್ಗಳನ್ನ ಬಳಸಲ್ಲ, ಬಳಸ್ತೀನಿ ಕೈಗಳಿಗೆ, ಸ್ಕಿನ್ಗಾಗಿರ್ಬೋದು ಎಲ್ಲದಕ್ಕೂ. ಹಂಗಾಗಿ ಆಯಿಲ್ ಕಮ್ಮಿ ಹಾಕೊಂಡು ಮಾಡ್ಕೊಂಡು ಇವತ್ತು ಪಾತ್ರೆ ತೊಳೆದಿರಲಿಲ್ಲ. ಈಗ ಮಸಾಲೆ ರುಬ್ಬಿದ್ದೀನಿ, ಅನ್ನಕ್ಕೆ ಇಟ್ಟು ಪಚ್ಪೆಂಟ್ ತೊಗೊಬಂದಿದ್ದೆ. ಯೂಶಲಿ ಪೀರಿಯಡ್ಸ್ ಆದ ದಿನದಲ್ಲಿ ನಾನು ಈಗಿಲ್ಲ ನಾನು ಮನೆಯಲ್ಲಿ ತೊಡಗಿಸ್ಕೊತೀನಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ. HPV ವ್ಯಾಕ್ಸಿನ್, ಯಾಕೆಂದರೆ ಇದು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವಂಥ ಲಸಿಕೆ. ವರ್ಷದಿಂದ 45 ವರ್ಷದವರೆಗೂ ಸಹ ಈ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೋಮವಾರ. ಇವತ್ತು ನನಗೆ ಪೀರಿಯಡ್ಸ್ ಡೇ ಇವತ್ತು ಅಂತ ಹೇಳ್ಬೋದು. ಬೆಳಗ್ಗೆನೇ ನನಗೆ ಅದೊಂದು ಪ್ರಾಬ್ಲಮ್ ಆಗಿಬಿಡತ್ತೆ. ಏನಂತ ಅಂದರೆ ನನಗೆ ಮೇನ್ಲಿ ಈಗ ಒಂದು ಗಾಲ್ ಬ್ಲಾಡರ್ ಆಪ್ರೇಷನ್ ಆದಾಗ ಏನಂತ ಡಿಫ್ರೆಂಟ್ ಏನಂತ ಸಿಂಟಮ್ಸ್ ನನಗೆ ಬರುತ್ತೆ. ಏನಂದರೆ ಪೀರಿಯಡ್ಸ್ ಆಗೋದು ಹಿಂದಿನ ದಿನ ನನಗೆ ಲಿವರ್ ಹತ್ರ ಪೇಯ್ನ್ ಬರುತ್ತೆ. ಅದು ನನಗೆ ಸಿಂಟಮ್ಸ್. ನನಗೆ ಈಗ ಒಂದು ವರ್ಷದಿಂದ ಈಚೆಗೆ ನನಗೆ ಇದೊಂಥರ ಸಿಂಟಮ್ಸ್ ಥರನೇ ಅನಿಸ್ಬಿಟ್ಟಿದೆ. ಅದು ನನಗೆ ಕಂಡಿಡ್ಕೊಂಡ್ಬಿಟ್ಟಿದ್ದೀನಿ. ಪೀರಿಯಡ್ 1 ದಿನ 2 ದಿನ ಇದೆ, ನನಗೆ ಲಿವರ್ ಹತ್ರ ಪೇಯ್ನ್ ಬರುತ್ತೆ. ಅದಾದ ಪೀರಿಯಡ್ಸ್ ಆಗಿಬಿಡ್ತೀನಿ. ಅದು ನೋಡಿ ಇವತ್ತು ಸಹ ಅದು ನಿಜ ಆಗಿದೆ. ಬೆಳಗ್ಗೆ ನನಗೆ ಅಷ್ಟೊತ್ತಿಗೆ ಪೀರಿಯಡ್ಸ್ ಆದೆ. ಹಂಗಾಗಿ ಮತ್ತೆ ಸ್ನಾನ ಮಾಡಿಕೊಂಡು ಬಂದು ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೆ. ಈಗ ಎದ್ದಿದ್ದೀನಿ. ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಪೇನ್ಫುಲ್ ಆಗಿರುತ್ತೆ. ಇವತ್ತಿನ ದಿನ ಹೇಳ್ಬೇಕಂದ್ರೆ ಮೂಡ್ ಸ್ವಿಂಗ್ಸ್ಗಿಂತ ನನಗೆ ಜಾಸ್ತಿ ಬ್ಯಾಕ್ ಪೇನ್ ಮತ್ತು ಹೊಟ್ಟೆ ನೋವು, ಲಿವರ್ ಭಾಗದಲ್ಲಿ ಪೇಯ್ನ್ ಬರುತ್ತೆ. ಒಂದು 2 ದಿನ ಕಂಟಿನ್ಯೂಸ್ ಆಗಿರುತ್ತೆ. ಒನ್ ಡೇ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ಇವತ್ತಿನ ದಿನ ನಾನು ಪೇಯ್ನ ಕಮ್ಮಿ ಮಾಡ್ಕೊಳ್ಳೋ ರೀತಿ ನಾನು ಯಾವ ಥರ ನನ್ನ ಓನ್ ಏನಂತಾರೆ ಐಡಿಯಾದಿಂದ ನಾನು ಪೀರಿಯಡ್ಸ್ ಪೇಯ್ನ ಕಮ್ಮಿ ಮಾಡಿಕೊಂಡು ಇವತ್ತಿನ ದಿನ ಸಾಗಿಸ್ತೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡೋಣ. ಈಗ ಜಾಸ್ತಿ ಮಾತಾಡೋದು ಬೇಡ. ನಿಮ್ಗೆ ಇದರಲ್ಲಿ ಅಂದರೆ ತಿಳಿಸಿದ್ದೀನಿ ಏನಿರುತ್ತೆ ಇವತ್ತಿನ ಡೇ ಬ್ಲಾಗಲ್ಲಿ ಅಂತ ಹೇಳಿದ್ದೀನಿ. ಈಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ತುಂಬ ಲೇಟಾಗಿ ಎದ್ದಿದ್ದೀನಿ. ಸಿಕ್ಕಾಬಟ್ಟೆ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು ನನಗೆ. ಹಂಗಾಗಿ ಹಾಗೆ ಸಿಂಚುಗೆ ಸ್ಕೂಲ್ಗೆ ಕಳ್ಸೋದಿರಲಿಲ್ಲ. ಅವಳಿಗೆ ರಜಾ ಇದೆಯಲ್ಲ, ಅವರು ಕ್ಲಾಸಲ್ಲಿ ಟ್ರಿಪ್ ಹೋಗಿರೋದ್ರಿಂದ ವೆಡ್ನೆಸ್ಡೇವರೆಗೂ ರಜಾ ಇದೆ. ಹಂಗಾಗಿ ಇವತ್ತಿನ ದಿನ ನನಗೆ ಸ್ವಲ್ಪ ಈಸಿನೇ ಆಗುತ್ತೆ. ಸಿಂಚು ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಡ್ತಾಳೆ. ತಿಂಡಿನೂ ಸಹ ಇನ್ನೂ ಮಾಡಿಲ್ಲ. ಚಿಟ್ಟೆನೂ ಮನಗಿದ್ದಾಳೆ ನನ್ನ ಜೊತೆಗೇನೆ. ಊದಿದೆ ಅನ್ಕೋಬೇಡಿ, ಜ್ವರ ಬಂದಿದೆಲ್ಲ 2 ದಿನದಿಂದ ಸಿಕ್ಕಾಬಟ್ಟೆ ಜ್ವರ ಹೊಡಿತು. ಅದು ಜ್ವರದ ಬಗ್ಗೆ ಎಲ್ಲ ಆಗ್ಬಿಟ್ಟಿದೆ ಬಾಯಲ್ಲೆಲ್ಲ. ಅದಕ್ಕೆ ಅವಳಿಗೆ ಪೇನ್ಫುಲ್ ಆಗಿದೆ. ಕೆಳ ತುಟಿ ಎಲ್ಲ ಊದ್ದಂಗಾಗಿದೆ. ಹಂಗಾಗಿ ಏನು ತಿಳ್ಕೊಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ನಾನಿನ್ನ ಬ್ಲಾಗ್ ಶುರು ಮಾಡ್ತೀನಿ. ಹೇಗೆ ನಾನು ನನ್ನ ದಿನನ ತೊಗೊಂಡೋಗ್ತೀನಿ, ಪೀರಿಯಡ್ ಹೋಗ್ತೀನಿ, ನೋಡೋಣ ಬನ್ನಿ. ಚಿನ್ನ ಎದಕ್ಕದ ಎದಪ್ಪ ಎದ ಹಾಗೆ ವಿಂಟರ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಕೋಲ್ಡ್ ಕ್ರೀಮ್ಗಳನ್ನ ಬಳಸಲ್ಲ. ಕೊಬ್ಬರಿ ಎಣ್ಣೆನೇ ಅದನ್ನು ಬದಲಿಗೆ ಕೊಬ್ಬರಿ ಎಣ್ಣೆನೇ ಬಳಸ್ತೀನಿ ಕೈಗಳಿಗೆ, ಸ್ಕಿನ್ಗಾಗಿರ್ಬೋದು ಎಲ್ಲದಕ್ಕೂ. ಹಂಗಾಗಿ ನನ್ನ ಸ್ಕಿನ್ ಜಾಸ್ತಿ ಒಡೆದಿಲ್ಲ. ಚಿಟ್ಟೆಗೂ ಅಷ್ಟೇನೆ ಸ್ನಾನ ಎಲ್ಲ ಆದಮೇಲೆ ಲೈಟಾಗಿ ಒಂಚೂರು ಕೊಬ್ಬರಿ ಎಣ್ಣೆ ದೂರ ಮಾಡ್ಕೊಂಡು ಮಕ್ಳಿಗೂ ಅಷ್ಟೇ ಹಚ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಕೊಬ್ಬರಿ ಎಣ್ಣೆಲ್ಲ ಡ್ರೈ ಆಗುತ್ತೆ ಫೇಸಿಂದ. ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಟ್ರೈ ಮಾಡಿ. ಇದಕ್ಕೇನು ಖರ್ಚಿಲ್ಲ, ಮನೇಲಿರೋದನ್ನೇ ಬಳಸಿ ಮಾಡ್ಬೋದು. ಹಾಗೆ ಕೆಲವೊಂದು ಬುಕ್ಸ್ಗಳು ನಾನು ಸಾಮಾನ್ಯವಾಗಿ ಸಿಂಚು ಇದನ್ನೆಲ್ಲ ಓದ್ತಾಳೆ, ಸೈಕಾಲಜಿ ಆಫ್ ಮನಿ ಅನ್ನೋದೆಲ್ಲ. ನನಗೆ ಇಂಗ್ಲೀಷ್ ಅಷ್ಟಾಗಿ ಬರೋದಿಲ್ಲ. ಸುಮ್ಮನೆ ಹಾಡಿಸ್ತಾ ಇರ್ತೀನಿ ಹಂಗೇನೆ. ನಾನು ಇಂಥ ದಿನಗಳಲ್ಲಿ ಸ್ವಲ್ಪ ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಮೂಡ್ ಸ್ವಿಂಗ್ಸ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಕೆಲವೊಂದ್ಸಲ ಅದರೊಳಗಡೆ ಏನಿದೆ ಅಂತೇಳಿ ಸುಮ್ಮನೆ ನನಗೆ ಎಷ್ಟು ಬರುತ್ತೋ ಅಷ್ಟನ್ನೇ ಅರ್ಥ ಮಾಡ್ಕೊಂಡು ಓದ್ತಾ ಇರ್ತೀನಿ. ಸಿಂಚು ನಗಾಡ್ತಾ ಇರ್ತಾಳೆ. ಅದ್ರ ಜೊತೆ ಇನ್ನೂ ಒಂದು ಕನ್ನಡ ಬುಕ್ ಕೂಡ ಇಟ್ಕೊಂಡಿದ್ದೀನಿ, ಜ್ಞಾನ ಗಂಗಾ ಅಂತ ಹೇಳ್ಬಿಟ್ಟು. ಇದನ್ನೂ ಅಷ್ಟೇ ಸುಮ್ಮನೆ ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲ ಓದ್ತಾ ಇರ್ತೀನಿ ಬುಕ್ ಕೂಡ. ಕೆಲವೊಂದು ಸಲ ಎಡಿಟಿಂಗ್ ಮಾಡೋದು ಎಲ್ಲ ಇರುತ್ತೆ.
ಸಾಧ್ಯವಾದರೆ ಭಗವದ್ಗೀತೆನೂ ಇಟ್ಕೊಂಡಿದ್ದೀನಿ. ಪೂಜೆ ಮಾಡಿ ಸ್ವಲ್ಪ ಹೊತ್ತು ಭಗವದ್ಗೀತೆನೂ ಸಹ ನಾನು ಓದ್ತೀನಿ. ಈ ರೀತಿಯಾಗಿ ನಾನು ಕಳೀತೀನಿ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ನನಗೆ ರೆಸ್ಟೇ ಇರುತ್ತೆ. ಮನೇಲಿ ನಾನು ಜಾಸ್ತಿ ಯಾವುದೇ ಕೆಲಸ ಮಾಡಲ್ಲ ಪೀರಿಯಡ್ಸ್ ಇದ್ದಾಗ. ಹಾಗಾಗಿ ಬುಕ್ಸ್ಗಳನ್ನ ಓದ್ತೀನಿ, ಮೊಬೈಲ್ ನೋಡ್ತೀನಿ. ಹಾಗೆ ಹೊರಗಡೆ ಎಲ್ಲೂ ಹೋಗಲ್ಲ ಅವತ್ತಿನ ದಿನ ಪೂರ್ತಿ, ನಾನು ಮನೆಯಲ್ಲೇ ಕಳೀತೀನಿ. ಹಾಗೆ ಪೂರ್ತಿ ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ. ಫುಡ್ಡಿಂದ ಇರ್ಬೋದು, ನಾನು ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ಹೆಲ್ತಿಯಾಗಿರಬೇಕು ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿಯೇ ಮಾಡ್ಕೊಂಡು ಬಂದಿದ್ದೀನಿ ಕೂಡ. ನನಗೆ ಸ್ವಲ್ಪ ಹೊಟ್ಟೆ ನೋವು, ಲಿವರ್ ಹತ್ರ ಪೇನ್ ಇರುತ್ತೆ. ಒಂದಿನ ಜಾಸ್ತಿನೇ ಇರುತ್ತೆ, ಸೆಕೆಂಡ್ ಡೇ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ನಾನು ಯಾವ ಥರ ಕಮ್ಮಿ ಮಾಡ್ಕೊತೀನಿ, ಅವತ್ತಿನ ದಿನದಲ್ಲಿ ತುಂಬ ಆಗದಿರೋ ರೀತಿ ನಾನು ಯಾವ ಥರ ಕಮ್ಮಿ ಮಾಡ್ಕೊತೀನಿ, ಏನೆಲ್ಲ ತಿಂತೀನಿ ಅದನ್ನು ನೀವು ನೋಡ್ಬೋದು. ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ. ಬೆಳ್ಳುಳ್ಳಿ ತಿನ್ನೋದು ನಾನು ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ತಿಂತಾ ಇದ್ದೀನಿ ಒಟ್ಟು. ಹಾಗೆ ಈ ಟೈಮಲ್ಲಿ ಕೆಲವೊಂದು ನಮ್ಮ ಥರ ಹೆಣ್ಮಕ್ಳು, ಕೆಲವೊಬ್ಬರಿಗೆ ಹೊಟ್ಟೆ ನೋವು ಇರುತ್ತೆ ನನ್ನ ಥರನೇ. ಅಂಥವ್ರಿಗೆ ಈ ವಿಡಿಯೋ ನೋಡೋದ್ರಿಂದ ಹೊಟ್ಟೆ ನೋವು ಕಮ್ಮಿ ನಾನು ಹೇಗೆ ಮಾಡ್ಕೊತೀನೋ ಅದೆಲ್ಲ ಟಿಪ್ಸು ನಿಮ್ಗೆ ಸಿಗ್ತಾ ಹೋಗುತ್ತೆ. ಆದಷ್ಟು ಶೇರ್ ಮಾಡಿ. ನಾನು ಇವತ್ತಿನ ದಿನ ತಿಂತೀನಿ, ಏನೆಲ್ಲ ಕುಡಿತೀನಿ ಅದನ್ನ ನೀವು ನೋಡ್ಬೋದು. ನಾನು ಮೊದಲಿಗೆ ಬೆಳ್ಳುಳ್ಳಿ ತಿಂತಾ ಇದ್ದೀನಿ ನಾನು ಆಲ್ರೆಡಿ ಒಂದು ವೀಕಿಂದ. ಹಾಗಾಗಿ ಇದನ್ನು ನಾನು ಪೀರಿಯಡ್ಸ್ ಟೈಮಲ್ಲೂ ಸ್ಕಿಪ್ ಮಾಡೋದು, ಇದು ಒಳ್ಳೆಯದೇ ಕೂಡ ಇಂಥ ಟೈಮಲ್ಲೂ ಸಹ. ಯಾಕೆಂದರೆ ಲಿವರ್ ಪೇನ್ ಇರೋದ್ರಿಂದ ಬೆಳ್ಳುಳ್ಳಿ ತಿನ್ನೋದ್ರಿಂದ ಅದು ಸಹ ಕಮ್ಮಿ ಆಗುತ್ತೆ. ಹಾಗೆ ಮೇಯ್ನಾಗಿ ನಾನು ಫಸ್ಟಿಗೆ ಬಿಸಿ ನೀರಿಗೆ ಇವತ್ತಿನ ದಿನ ಏನು ಮಾಡ್ತೀನಿ ಅಂದರೆ ಅರಿಶಿನ ಮತ್ತು ನಿಂಬೆಹಣ್ಣನ್ನು ಕುಡಿತೀನಿ. ಅರಿಶಿನ ಕುಡಿಯೋದ್ರಿಂದ ಈ ರೀತಿ ಪೀರಿಯಡ್ಸ್ ದಿನಗಳಲ್ಲಿ ಹೊಟ್ಟೆ ನೋವು, ಆ್ಯಂಟಿಬಯೋಟಿಕ್ ಆಗಿರುತ್ತಲ್ವ, ಹೊಟ್ಟೆ ನೋವು ಮತ್ತು ಏನಾಗುತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಗೊತ್ತಾ, ಅಂಥವ್ರಿಗೆ ಅರಿಶಿನ ಕುಡಿಯೋದ್ರಿಂದ ಹೆವಿ ಬ್ಲೀಡಿಂಗ್ನ ತಡೆಗಟ್ಟುತ್ತೆ. ಆಮೇಲೆ ತುಂಬ ದಿನ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಲ್ವಾ, ಆವಾಗಲೂ ಅಷ್ಟೇ ಇದನ್ನು ಅರಿಶಿನ ನೀರನ್ನ ಸೇರಿಸೋದ್ರಿಂದ ಅದನ್ನು ಕಮ್ಮಿ ಆಗುತ್ತೆ. ಜೊತೆಗೆ ಕಡಲೆ ತಿನ್ನಬೇಕು. ಒಂದು 3-4 ಡೇಸ್ ಆದಮೇಲೂ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಕಡಲೆ ತಿನ್ನೋದ್ರಿಂದ ನಾನು ಬ್ಲೀಡಿಂಗ್ನ ಸ್ಟಾಪ್ ಮಾಡ್ಬೋದು ಫ್ರೆಂಡ್ಸ್. ಇದು ಸಹ ಟಿಪ್ಸ್, ಹಳೆ ಟಿಪ್ಸ್ ಆಯ್ತಾ ಇವೆಲ್ಲ. ಸ್ವಲ್ಪ ತೊಗೊತೀನಿ ನಿಂಬೆಹಣ್ಣು ಮತ್ತು ಅರಿಶಿನ ನೀರು, ಆಮೇಲೆ ಒಂದು ಗ್ಲಾಸು ವಾಮ್ ವಾಟರ್ನ ಕುಡಿದ್ಬಿಡ್ತೀನಿ. ಜಾಸ್ತಿ ಕುಡಿಯೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ. ಬಿಟ್ಬಿಟ್ಟೈತೆ ಆ ನೋವಿಗೆ ಅದು ಪಾಪ. ಏನಾಗ್ತೈತಪ್ಪ? ಕೊಬ್ಬರಿ ಎಣ್ಣೆ ಹಚ್ಚಿದ್ದೀನಿ, ಎಷ್ಟು ಬೇಗ ಅದು ಡ್ರೈ ಆಗಿದೆ ಸ್ಕಿನ್ನಲ್ಲಿ ಅಂತ. ಇದೇ ಒಳ್ಳೆ ಮಾಯ್ಶ್ಚರೈಸರ್ ಥರ ಈ ಕೋಲ್ಡ್ ವೆದರ್ಗೆ ಬೆಸ್ಟ್ ಟಿಪ್ಸ್ ಹೇಳ್ಬೋದು ಆಯಿತಾ. ತಿಂಡಿಗೆ ಅಂದ್ಬಿಟ್ಟು ಇವತ್ತು ಲೈಟಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಹೂಕೋಸನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿ ನೀರಲ್ಲಿ ನೆನೆ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ ಸೈಡ್ಸ್ಗೆ. ಬೆಳಗಿನ ತಿಂಡಿಗೆ ಇವತ್ತು ಚಿತ್ರಾನ್ನ, ಹೂಕೋಸ್ದು ಫ್ರೈ ಅಷ್ಟೇ. ಪೀರಿಯಡ್ಸ್ ದಿನ ನಾನು ಸ್ವಲ್ಪ ರೈಸ್ ಐಟಮೇ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ರೊಟ್ಟಿ, ಚಪಾತಿ, ಹಾಗೆಯೇ ಹೀಟಿನ ಪದಾರ್ಥಗಳು, ಒಂದು ಚಿಕನ್ ಆಗಿರ್ಬೋದು, ನಾನ್ ವೆಜ್ಜು, ಈ ಥರದ್ದೆಲ್ಲ ತೊಗೊಳೋದಕ್ಕೆ ಅಷ್ಟು ಹೋಗೋದಿಲ್ಲ. ಮೊಟ್ಟೆ ತೊಗೊತೀನಿ. ಈ ಥರ ನಾನು ಬ್ಯಾಲೆನ್ಸ್ ಮಾಡ್ಕೊತೀನಿ. ರೈಸ್ ಐಟಮೇ ಅವತ್ತಿನ ದಿನ ಪೂರ್ತಿ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ ತಿಂದರೆ. ಹಂಗಾಗಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊತೀನಿ. ಸಿಂಪಲಾಗಿ ಏನಾಗುತ್ತೋ ಅದು ಮಾಡ್ಕೊಂಡು ತಿನ್ನಲಿಕ್ಕೆ. ಹಾಗೆ ಸಿಂಚುಗೆ ರಜಾ ಅಲ್ವಾ, ಅವಳು ಅದಕ್ಕೆ ಫ್ರಿಜ್ಜೆಲ್ಲ ಸ್ವಲ್ಪ ಗಜಿಬಿಜಿ ಆಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿಕೊಡ್ತಾ ಇದ್ದಾಳೆ ನೀಟಾಗಿ. ಎಷ್ಟೇ ಆರ್ಗನೈಸ್ ಮಾಡಿದ್ರು ನಾನಂತೂ ಈ ವಾರ ಪೂರ್ತಿಯಲ್ಲಿ ಅದು ಇದು ತೊಗೊಂಡು ಅಲ್ಲಿ ಇಲ್ಲಿ ಇಟ್ಟು ಗಲೀಜು ಮಾಡಿಬಿಟ್ಟಿರ್ತೀನಿ. ಪಾಪ ಅವಳು 15 ಡೇಸ್ಗೆ ಒಂದ್ಸಲ ಈ ಥರ ಫ್ರಿಜ್ನ ಕ್ಲೀನ್ ಮಾಡಿಕೊಡ್ತಾಳೆ. ಹಾಗೆ ಅಡುಗೆ ಮನೆಯೂ ಸಹ ಸ್ವಲ್ಪ ನನಗೆ ಆರ್ಗನೈಸ್ ಮಾಡಿಕೊಟ್ಲು. ನಾನು ಇಟ್ಟಿದ್ದೆಲ್ಲ ತೆಗೆದು ಎಲ್ಲ ಒರೆಸಿ, ಬಾಟಲ್ಗಳನ್ನೆಲ್ಲ ಒರೆಸಿ ಮತ್ತು ಅವಳಿಗಿಷ್ಟ ಬಂದಿರೋ ಥರ ಜೋಡಿಸಿ ಕೊಟ್ಟಿದ್ದಾಳೆ. ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಇವತ್ತಿನ ದಿನ. ನನಗೆ ಅಷ್ಟು ಏನಂತಾರೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಒಂಥರ ಏನು ಬೇಜಾರಂತ ಅನ್ನಿಸ್ತಿಲ್ಲ ಇವಳು ಇದ್ದಿದ್ದಕ್ಕೆ. ಇಲ್ಲಾಂದರೆ ನಾನು ಒಬ್ಬಳೇ ಎಲ್ಲ ಮಾಡ್ಕೋಬೇಕಲ್ವ, ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ, ಆಮೇಲೆ ಸುಸ್ತಾಗ್ತಾ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ನನಗೆ. ಸ್ವಲ್ಪ ಮೂಡಿ ಆಗಿಬಿಡ್ತೀನಿ. ಸದ್ಯ ಅವಳು ಇದ್ದಿದ್ದಕ್ಕೆ ಇವತ್ತು ಅಷ್ಟೊಂದು ನನಗೆ
ಪೇಯ್ನ್ಫುಲ್ ಆಗಿರಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ದೇವರಾಜು ಕೂಡ ಸಂಜೆ ಅಡುಗೆಗೆ ಅಂದ್ಬಿಟ್ಟು ಚಿಲ್ಕವ್ರೆ ಸಾರು ಮಾಡಮ್ಮ ಅಂತ ಅಂದಿದ್ರಲ್ಲ, ನಾನು ಅನ್ನ ಆಗೋದ್ರಲ್ಲಿ ಸ್ವಲ್ಪ ಎಲ್ಲ ಸುಲಿದು ನೆನೆ ಹಾಕ್ಬಿಡೋಣ, ಈ ಕೋಲ್ಡ್ ಟೈಮಲ್ಲಿ ಚೆನ್ನಾಗಿ ನೆನೆಯೋದಿಲ್ಲ, ಸಿಕ್ಕಾಬಟ್ಟೆ ಥಂಡಿ ಇದ್ದಾಗ ಅವರೆಕಾಳನ್ನ ಎಷ್ಟು 3-4 ಅವರ್ಸ್ ನೆನೆಸಿದ್ರು ಇನ್ನೂ ನೆನೆದಿರಲಿಲ್ಲ, ಆ ಥರ ಇದೆ ಇವತ್ತು ವೆದರ್ ಕೂಡ. ಅದಕ್ಕೆ ಸುಲಿದು ನೆನೆ ಹಾಕ್ತಾಯಿದ್ದೀನಿ. ನನಗೆ ತುಂಬ ಹೊಟ್ಟೆ ನೋವು ಆಗ್ತಾಯಿದೆ. ನಾನು ಅವಾಗ ಚೂರು ಬಿಸಿನೀರು ಕುಡಿತಾ ಇರ್ತೀನಿ. ಹಾಗೆ ಸಿಕ್ಕಾಬಿಟ್ಟೆ ನೋವು ತಡೆಯೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತೀನಿ ಅಂದರೆ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಒಂದು ಕಾಟನ್ ಬಟ್ಟೆನ ಬಿಸಿ ನೀರಿಗೆ ಹತ್ತಿ ಹೊಟ್ಟೆ ಮೇಲೆ ಇಟ್ಕೊಂಡು ಮನಿಕೊತೀನಿ, ಆಗೊಂಚೂರು ರಿಲೀಫ್ ಆಗುತ್ತೆ. ಪೀರಿಯಡ್ಸ್ ಪೇನ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ನನಗೆ ಯೂಶ್ವಲಿ ಚಿಟ್ಟೆ ಹುಟ್ಟಿದ ಮೇಲಿಂದ ತುಂಬ ಪೇನ್ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ನಾನು ಈ ಥರ ರೂಢಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಮಟ್ಟಿಗೆ ನಾನು ಆರಾಮಾಗಿರ್ಬೋದು. ಹಾಗೆಯೇ ಅಡುಗೆ ತಿಂಡಿ ಎಲ್ಲ ಮಾಡಲೇಬೇಕಾಗುತ್ತೆ ಮಕ್ಕಳಿರೋದ್ರಿಂದ. ಅದನ್ನು ಸಹ ನಾನು ಮ್ಯಾನೇಜ್ ಮಾಡ್ಕೊತೀನಿ. ಹೇಗೋ ಸ್ವಲ್ಪ ಟೈಮ್ಗಳಲ್ಲಿ ರೆಸ್ಟ್ ಮಾಡ್ತೀನಿ. ಹೀಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು ತುಂಬ ಹೊಟ್ಟೆ ನೋವಾಯಿತು ಅಂದರೆ ಆ ಥರ ಮಾಡ್ತೀನಿ. ಸ್ವಲ್ಪ ಲೈಟ್ ಫುಡ್ಗಳು ತೊಗೊತೀನಿ, ಅಂದರೆ ಹೆವಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಹಾಗೆ ಕಾಫಿ ಟೀ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಒನ್ ಟೈಮ್ ಅಂತೂ ತೊಗೊತೀನಿ, ಬೆಳಗ್ಗೆ ತೊಗೊಂಡಿಲ್ಲ. ಬೆಳಗ್ಗೆ ಏನು ನೀರೆಲ್ಲ ಕುಡಿದಿದೆ ಅಷ್ಟೇ ಇದ್ದೀನಿ. ಸಂಜೆ ಒಂದು ಕಪ್ ಆಫ್ ಕಾಫಿನ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿತೀನಿ, ಇಲ್ಲಾಂದರೆ ಒಂದು ಅರ್ಧ ಗ್ಲಾಸ್ ಆದರೂ ಕುಡಿಲೇಬೇಕು. ಅದನ್ನು ನಾನು ಮಿಸ್ ಮಾಡೋಕ್ಕಾಗಲ್ಲ. ಬೆಲ್ಲದ ಕಾಫಿ ಮಾಡ್ಕೊತೀನಿ. ಈ ಥರ ಇರುತ್ತೆ ನನ್ನ ಪೀರಿಯಡ್ಸ್ ಡೇ ಬ್ಲಾಗ್ ಅಂತಲೇ ಹೇಳ್ಬೋದು. ಆದಷ್ಟು ಶೇರ್ ಮಾಡಿ. ಹೊಟ್ಟೆ ನೋವು ಕಮ್ಮಿ ಆಗ್ಲಿಕ್ಕೆ ನಾನೆಲ್ಲ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಹಂಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. HPV ವ್ಯಾಕ್ಸಿನ್ ಬಗ್ಗೆನೂ ಕೆಲವೊಂದು ಮಾಹಿತಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ತುಂಬ ಜನಕ್ಕೆ ತಿಳುವಳಿಕೆ ಇಲ್ಲ, ಹಂಗಾಗಿ ಹಾಗೆಯೇ ಇನ್ನೂ ಕೆಲವೊಂದು ಟಿಪ್ಸ್ಗಳನ್ನೂ ಸಹ ಶೇರ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ನೀರು ಕುಡಿದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಹೊಟ್ಟೆ ಮೇಲುಗಡೆಗೆ ಬಿಸಿ ಬೆಚ್ಚಿಗಿರೋ ಬಟ್ಟೆ ನೀರಿಗೆ ಹೆಚ್ಚಿಬಿಟ್ಟು ಬೆಚ್ಚಿ ಮಾಡ್ಕೊಂಡು ಹಾಕೊಂಡು ಮನಿಕೊತೀನಿ. ಸ್ವಲ್ಪ ಆರಾಮ್ ಫೀಲ್ ಆಗುತ್ತೆ. ಸ್ವಲ್ಪ ಹೊತ್ತು 4ರಿಂದ 5 ಗಂಟೆ ತನಕ ರೆಸ್ಟ್ ಮಾಡಿ ಆಮೇಲೆ ಎದ್ದು ಕಾಲೆಲ್ಲ ಚಿಲ್ಕಿಸ್ಕೊಂಡು ಬೇಗ ಅಡುಗೆ ಮಾಡಿಬಿಡ್ತೀನಿ. ಒಟ್ಟಲ್ಲಿ ಫಸ್ಟ್ ಡೇ ಅಂತೂ ತುಂಬಾ ಪೇನ್ಫುಲ್ ಆಗಿರುತ್ತೆ ನನಗೆ. ಸೆಕೆಂಡ್ ಡೇಗೆ ಹೋಲಿಸಿದ್ರೆ ಈ ಥರವಾಗಿರುತ್ತೆ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇದು ಯಾವುದೇ ರೀತಿ ಮುಜುಗರ ಪಡುವಂಥ ವಿಚಾರ ಎಲ್ಲ ತಿಳ್ಕೊಬೇಕಾಗಿರುವಂಥ ವಿಚಾರನೇ ಇದು. ಕೆಲವೊಂದು ಹೆಣ್ಮಕ್ಳುಗಳಿಗೆ ಒಂಥರ ಸಿಂಟಮ್ಸ್ ಇರುತ್ತೆ, ಕೆಲವೊಂದು ಹೆಣ್ಮಕ್ಳುಗಳಿಗೆ ಒಂಥರ ಸಿಂಟಮ್ಸ್ ಇರುತ್ತೆ. ನನಗೆ ಯಾವ ಥರ ಇದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಾನು ಅದರಿಂದ ಹೇಗೆ ಹೊರಗೆ ಬರ್ತೀನಿ ಅಂತ ಸಹ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ನಾನು ಇಡೀ ದಿನ ಆ್ಯಕ್ಟಿವ್ ಆಗಿರ್ತೀನಿ ಅನ್ನೋದನ್ನು ನೋಡ್ಬೋದು. ಸರಿ, ಪಾತ್ರೆ ತೊಳಿಬೇಕು. ಬೇಕಿದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ಕುಡಿದ್ರೂ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ತುಪ್ಪ ಖಾಲಿ ಆಗಿದೆ, ಅದೊಂದು ಮರ್ತಿದ್ದೆ. ಬಿಸಿ ನೀರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಕುಡಿದ್ರೆ ಇಂಥ ಟೈಮ್ಗಳಲ್ಲಿ ಸ್ವಲ್ಪ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಸ್ವಲ್ಪ ಮೆಂತ್ಯ ಹುರಿದಿಟ್ಕೊಂಡಿರ್ತೀನಿ ಈ ಥರ. ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ನೆನೆ ಹಾಕ್ತೀನಿ. ಸಂಜೆ ಹಂಗೆ ನೆನೆದಿರುತ್ತೆ. ಹಾಗೆ ಸಿಂಪಲಾಗಿ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ರೀತಿಯಾಗೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಬಂದಿದೆ ಟೊಮೆಟೊ ಚಿತ್ರಾನ್ನ. ಹುಳಿಯಾಗಿ ಬಾಯಿಗೆ ಒಂಥರ ಹಿತ ಅನಿಸುತ್ತೆ. ಲೈಟ್ ಫುಡ್ ಆಗಿ ಕೂಡ ಇರುತ್ತೆ. ಟೊಮೆಟೊ ರೈಸ್ ಮತ್ತು ಕಾಲಿಫ್ಲವರ್ ಫ್ರೈ.
ನನಗೆ ಇಷ್ಟವಾದ ತರಕಾರಿ ಇದು ಕೂಡ ಒಂದು ಎರಡು ಕಾಂಬಿನೇಷನ್ ಸಕ್ಕತ್ತಾಗಿದೆ. ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತ ಹೇಳ್ಬೋದು. ಇವತ್ತಿನ ದಿನ ನನ್ನ ಫುಡ್ ಈ ಥರ ಲೈಟಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ತಿಂಡೆಲ್ಲ ತಿಂದು ರೆಸ್ಟ್ ಮಾಡಿ ಸಂಜೆ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಕರೆಕ್ಟಾಗಿ 4:30 ಹತ್ರ ಆಗಕ್ಕೆ ಬಂದಿದೆ. ಈಗ ಎದ್ದಿದ್ದೀನಿ. ಚಿಟ್ಟೈನ ಮನ್ಗಿದ್ದಾಳೆ. ಸ್ವಲ್ಪ ಕಾಣಿಸಿದೆ. ಒಂಚೂರು ಮೊಸರನ್ನ ಮಾಡ್ಕೊಂಡು ಬಿಡ್ತೀನಿ ಮಧ್ಯಾಹ್ನ ಊಟಕ್ಕೆ. ಹಸಿವಾಗ್ತದೆ ಅಂದರೆ ಮನ್ಗಿದ್ದೆ ಅಲ್ವಾ, ಒಂಚೂರು ಗ್ಯಾಸ್ ಸ್ವಲ್ಪ ಲೈಟಾಗಿ ತೊಗೊತೀನಿ. ನನಗೆ ಬೆಳಗ್ಗೆನೇ ಮಜ್ಜಿಗೆನ ತಿಂತಿದ್ದೆ. ಈ ವಿಂಟರ್ ಸೀಸನ್ ಅಲ್ವಾ, ಬೆಳಗ್ಗೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಈಗ ಒಂಚೂರು ತಿಂತೀನಿ. ಸ್ವಲ್ಪ ಹೊಟ್ಟೆನೋ ಕಮ್ಮಿ ಆಗುತ್ತೆ. ಈಗ ಒಂಚೂರು ಪರವಾಗಿಲ್ಲ ಆಯಿತಾ. ಹಾಗೆ ಕಾಲಿಫ್ಲವರ್ ಇತ್ತು, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೇ. ಹಾಗೆ ದೇವರಾಜು ಚಿಲ್ಕವ್ರೆ ಸರ್ ತಿನ್ನಂಗಾಗಿದೆ ಅಂತ ತಂದಿದ್ರಲ್ವ, ಇಲ್ಲಾಂದರೆ ನಾನು ಇವತ್ತು ಈ ಸಾರಿನೇನು ಇಟ್ಕೋತಿದ್ದಿಲ್ಲ, ಸಿಂಪಲಾಗಿ ಏನಾದ್ರು ಮಾಡಿಬಿಡ್ತಿದ್ದೆ. ಇರಲಿ ಪಾಪ, ಇನ್ನು ನಾಳೆ ಡ್ಯೂಟಿಗೆ ಹೋಗ್ತಾರೆ, ಅವ್ರಿಗೂ ಇನ್ನು ಊಟ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬೆನ್ನು ಸಿಕ್ಕಾಬಟ್ಟೆ ಎಳ್ತಾ ಬರ್ತಿತ್ತು. ಆದರೂ ಕುತ್ಕೊಂಡು ಚಿಲ್ಕಿಸ್ತಿದ್ದೆ. ಆದರೆ ಕಾಳು ನೆಂದಿರಲಿಲ್ಲ, ಅದಕ್ಕೆ ಎತ್ತಿಟ್ಬಿಟ್ಟು ನಾನು ಸ್ವಲ್ಪ ಮೆಂತ್ಯ ಕಾಳೆಲ್ಲ ನೆನೆ ಹಾಕಿದ್ನಲ್ಲ, ಅದು ಕುಡಿಯೋಣ ಅಂದ್ಬಿಟ್ಟು ಬಂದೆ. ನಾನು ಸ್ವಲ್ಪ ಕಾಳು ಚಿಲ್ಕಿಸ್ದೆ, ಯಾಕೋ ನೆಂದಿರಲಿಲ್ಲ, ತಡ್ಡಿಗೆ ಅನಿಸುತ್ತೆ. ಹಂಗೆ ಇಟ್ಟಿದ್ದೀನಿ. ಈಗ ಚಿಕ್ಕುನ ಚಿಲ್ಕಿಸ್ತೀವಿ ಸಾಂಬಾರಿಗೆ. ಹಾಗೆ ಮೆಂತ್ಯ ನೆನೆ ಹಾಕಿದೆ, ಕಾಣಿಸ್ತಾ ಇದ್ದೀನಿ ಅನ್ಕೊತೀನಿ. ಚೆನ್ನಾಗಿ ಮೆಂದಿದೆ. ಈ ಟೈಮಲ್ಲಿ ಮೆಂತ್ಯ ನುಂಗೋದ್ರಿಂದ ಹೊಟ್ಟೆ ನೋವು ತುಂಬಾ ಕಮ್ಮಿ ಆಗುತ್ತೆ. ನನಗೆ ಬೆಳಗ್ಗೆಯಿಂದ ಪರವಾಗಿಲ್ಲ. ಇವಾಗ ಅಂದರೆ ಬೆಳಗ್ಗೆಯಿಂದ ನಾನೆಲ್ಲ ಮಾಡ್ಕೊಬಂದೆ. ಈಗ ಅದು ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊತೀನಿ. ಅಡುಗೆ ಮನೆ ಪೂರ್ತಿ ಮೆಸ್ಸಿ ಆಗಿದೆ. ಬೇರೆ ತಿಂಡಿ ಮಾಡಿದ್ಬಿಟ್ಟೆ ನಾನು ಪಾತ್ರೆ ಏನೂ ತೊಳೆದಿಲ್ಲ. ಪಾಪ ಕಸ ಎಲ್ಲ ಸಿಂಚನೆ ಗುಡಿಸೋದು. ಹಾಗಾಗಿ ಇವಾಗ ಅಡುಗೆ ಎಲ್ಲ ಮಾಡಬೇಕು. ನಂಗೆ ಕಾಳು ಚಿಲ್ಸೋದೇ ಒಂದು ಹಿಂಸೆ ಆಗ್ತದೆ. ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಮ್ಮನ ಮನೆ ಹತ್ರಕ್ಕೆ ಹೋಗೋಕ್ಕೆ ಆಗಲ್ಲ ನನಗೆ. ಈ ದಿನಗಳಲ್ಲಿ ಎಲ್ಲೂ ಹೋಗೋಕ್ಕೂ ಇಷ್ಟ ಆಗೋದಿಲ್ಲ. ನೋಡೋಣ, ಚಿಂಕುನೇ ಪೂಸಿ ಹೊಡೆದು ನಾನು ಅವಳಿಬ್ಬರು ಸೇರಿ ಚಿಲ್ಕಿಸ್ಬಿಡ್ತೀವಿ. ಬೆಳಗ್ಗೆಯಿಂದ ಕಾಫಿ ಟೀ ಏನು ಕುಡಿದು ಸಿಕ್ಕಾಬಿಟ್ಟೆ ಚಳಿ ಆಗ್ತಾಯಿದೆ, ತಡಿಯೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಒಂದು ಗ್ಲಾಸ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ಬಿಡೋಣ, ಬೆಲ್ಲ ಹಾಕ್ಕೊಂಡು. ಸ್ವಲ್ಪ ಕಾಫಿ ಇವತ್ತು ಜಾಸ್ತಿ ಮಾಡ್ಕೊಂಡಿಲ್ಲ, ರಿಫ್ರೆಶ್ಮೆಂಟ್ ಬೇಕೇ ಬೇಕು. ಹಂಗಾಗಿ ಇನ್ನು ಕಾಲು ಚಿಲ್ಕಿಸೋದೊಂದು ಬಾಕಿ ಇದೆ. ನೋಡ್ತಾ ನೋಡ್ತಾ ಸಂಜೆ ಆಗೇ ಬಿಡ್ತು. ನನಗೆ ಇವಾಗ ಒಂದು ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತಾ ಇದೆ. ದೇವರಾಜಿಗೆ ಒಂದು ಸ್ವಲ್ಪ ಪಚ್ಚಬಾಳೆಹಣ್ಣು ತೊಗೊಬರೋಕೆ ಹೇಳಿದ್ದೀನಿ. ಯೂಶ್ವಲಿ ನಾನು ಇಂಥ ದಿನಗಳಲ್ಲಿ ಒಂದು 2 ದಿನ ಬಿಡ್ದಂಗೆ ಪಚ್ಚಬಾಳೆಹಣ್ಣು ತಿಂತೀನಿ ಒಂದು. ಅದು ಸಹ ನಮಗೆ ತಂಪು ಮಾಡುತ್ತೆ. ಜಾಸ್ತಿ ಹೊಟ್ಟೆ ನೋವು ಅನುಭವಿಸೋಂಥ ಹೆಣ್ಮಕ್ಳಿಗೆ ಪಚ್ಚಬಾಳೆಹಣ್ಣು ತಿನ್ನೋದ್ರಿಂದ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಜಾಸ್ತಿ ನೀರು ಕುಡಿತಾ ಇದ್ದೀನಿ, ಬೆಚ್ಚಗಿರೋ ನೀರು. ಈ ಚಳಿಗಂತೂ ತಣ್ಣೀರು ಕುಡಿಯೋಕ್ಕೆ ಆಯ್ತಾ ಇಲ್ಲ. ಹಂಗಾಗಿ ಈ ಥರ ನಾನು ಫಾಲೋ ಮಾಡ್ತೀನಿ. ಪೀರಿಯಡ್ಸ್ ಆದ ದಿನ, ಮೊದಲನೇ ದಿನ ನಾನು ಇದೇ ರೀತಿ ಫಾಲೋ ಮಾಡೋದು. ಪರವಾಗಿಲ್ಲ, ಮಧ್ಯಾಹ್ನದ ಹೊತ್ತಿಗೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಇನ್ನೊಂಚೂರು ಕಮ್ಮಿ ಆಗಿದೆ. ಆಯ್ತು, ಆರಾಮಾಗಿ ಕೆಲಸ ಸ್ವಲ್ಪ ಮಾಡ್ಕೋಬೋದು. ಪಾತ್ರೆ ಎಲ್ಲ ತೊಳೆದಿರಲಿಲ್ಲಲ್ಲ, ಇವಾಗ ಆರಾಮಾಗಿ ನಿಂತ್ಕೊಂಡು ತೊಳಿತೀನಿ. ಸಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ, ಮಸಾಲೆ ರುಬ್ಬಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಒಂಚೂರು ಆರಾಮಾಗಿದ್ದೀನಿ. ದೇವರಾಜಿಗೆ ಹೇಳಿದ್ದೆ ಪಚ್ಚಬಾಳೆಹಣ್ಣು ತೊಗೊಬಂದಿದ್ದೆ. ಯೂಶ್ವಲಿ ಪಚ್ಚಬಾಳೆಹಣ್ಣು ತರಲ್ಲ ಆಯಿತಾ, ಈ ಥರ ಪೀರಿಯಡ್ಸ್ ಆದಾಗ ಮಾತ್ರ ತರ್ತಾರೆ. ನೈಟ್ ಊಟಕ್ಕೆ ಮುದ್ದೆ ಚಿಲ್ಕವ್ರೆ ಸರ್ ಅಷ್ಟೇ, ಸೈಡ್ಸ್ಗೆ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಹಾಗೆ ಫ್ರೆಂಡ್ಸ್, ಏನಂತ ಅಂದರೆ ಬಾಳೆಹಣ್ಣು ತಿನ್ನೋದು, ಪಚ್ಚಬಾಳೆಹಣ್ಣು ಮೇಯ್ನಾಗಿ ಈ ಪೀರಿಯಡ್ಸ್ ಆದ ದಿನದಲ್ಲಿ ತಿನ್ನೋದ್ರಿಂದ ಹೊಟ್ಟೆ ನೋವಾಗಿರ್ಬೋದು. ಹಾಗೆಯೇ ಏನಂತಾರೆ, ನಮ್ಮ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸು ಸಿಗುತ್ತೆ. ಆ ಟೈಮಲ್ಲಿ ನಮಗೆ ಸಿಗಬೇಕಾಗಿರೋವಂಥದ್ದು ನಿಶಕ್ತಿ ಇದ್ದರೆ ಸ್ವಲ್ಪ ಎನರ್ಜಿ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಸಾಮಾನ್ಯ ಹೊಟ್ಟೆ ನೋವಿಗೆಲ್ಲ ಅಂದರೆ ಜಾಸ್ತಿ ಬಾಳೆಹಣ್ಣೆ ಅವ್ರು ಹೇಳೋದು. ಅದರಲ್ಲಿ ಚಿಕ್ಕಿ ಬಾಳೆಹಣ್ಣು, ಪಚ್ಚಬಾಳೆಹಣ್ಣು ತಿಂದರೆ ಬೇಗ ಹೊಟ್ಟೆ ತಂಪಾಗುತ್ತೆ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಕೂಡ ಅವತ್ತಿನ ದಿನ ಒಂದು ಬಾಳೆಹಣ್ಣು ಮಸ್ಟ್ ಆ್ಯಂಡ್ ಶುಡ್ ತರಿಸ್ಕೊಂಡು ತಿಂತೀನಿ.
ಹಾಗೆ ಫ್ರೆಂಡ್ಸ್ ಬಾಳೆಹಣ್ಣೆಲ್ಲ ತಿಂದಾಯಿತು. ಹಾಗೆ ಇವತ್ತಿನ ವ್ಲಾಗ್ ಪೂರ್ತಿ ಕಂಪ್ಲೀಟಾಗಿ ಹೆಣ್ಮಕ್ಳಿಗಾಗೇ ಮಾಡಿರೋದು. ಏನಂತಂದರೆ ಪೀರಿಯಡ್ಸ್ ಆದಾಗ, ಈಗ ಪೀರಿಯಡ್ಸ್ ಪೇನ್ ಇರೋವಂಥ ಹೆಣ್ಮಕ್ಳು ಯಾವ ಥರ ನಾನು ನನ್ನ ಅವತ್ತಿನ ದಿನ ನಾನು ಹೇಗೆ ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ನಾನು ಏನಂತಾರೆ ಪ್ರಿಕಾಷನ್ ಮಾಡ್ಕೋತೀನಿ ಮನೆಯಲ್ಲಿ, ಹಾಗೆ ಏನೆಲ್ಲ ಊಟ ತಿಂತೀನಿ ಅವತ್ತಿನ ದಿನ, ನನ್ನ ಫುಡ್ ರೊಟೀನ್ ಹೇಗಿರುತ್ತೆ, ಮತ್ತು ಮನೆಯಲ್ಲಿ ನಾನು ಹೇಗೆಲ್ಲ ಆ್ಯಕ್ಟಿವ್ ಆಗಿರ್ತೀನಿ, ಅವತ್ತಿನ ಪೀರಿಯಡ್ಸ್ ಆದ ದಿನದಲ್ಲಿ ನಾನು ಹೇಗೆಲ್ಲ ನನ್ನನ್ನು ಮನೆಯಲ್ಲಿ ತೊಡಗಿಸ್ಕೊತೀನಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅದನ್ನೆಲ್ಲ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊತೀನಿ, ಅದು ಪ್ರತಿಯೊಂದು ನಿಮಗೆ ಶೇರ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಹೆಣ್ಮಕ್ಳಿಗಾಗೆ ಮಾಡಿರುವಂಥ ವೀಡಿಯೋ. ಇದನ್ನು ಪ್ರತಿ ಹೆಣ್ಮಕ್ಳುಗಳು ತಿಳ್ಕೊಬೇಕು, ಸಣ್ಣ ಮಕ್ಕಳಿಂದ ದೊಡ್ಡೋರ್ವರೆಗೂ ಇದ್ರ ಬಗ್ಗೆ ಅರಿವಿರಬೇಕು. ಹಾಗೆ ಮನೆಯಲ್ಲಿ ಮುಕ್ತವಾಗಿ ಮಾತಾಡಬೇಕು. ಹೆಣ್ಮಕ್ಳುಗಳು ಹಂಚ್ಕೊತಾರೆ ಮಾತಾಡೋದಕ್ಕೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹಂಚ್ಕೋಬಾರ್ದು. ಯಾಕೆಂದರೆ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋಂಥ ವಿಚಾರನೇ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮುಕ್ತವಾಗೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿಂಚುನು ಅಷ್ಟೇ ನನ್ನ ಹತ್ರ ಪ್ರತಿಯೊಂದು ಶೇರ್ ಮಾಡ್ತಾಳೆ, ಯಾವುದೇ ರೀತಿ ನಾಚಿಕೆ ಪಡೋದಿಲ್ಲ ಅವಳು. ಹಾಗೆಯೇ ಇನ್ನೊಂದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ. ಏನಂತಂದರೆ HPV ವ್ಯಾಕ್ಸಿನ್. ಯಾಕೆಂದರೆ ಇದು ನಾನು ಮಾಡ್ತಾಯಿದ್ದು ಪೀರಿಯಡ್ಸ್ ಬಗ್ಗೆ ವ್ಲಾಗ್ ಆಗಿರೋದ್ರಿಂದ ಇದು ಸಹ ಅದಕ್ಕೆ ಸಂಬಂಧಪಡುತ್ತೆ. ಅದಕ್ಕೋಸ್ಕರ HPV ವ್ಯಾಕ್ಸಿನ್ ಅಂತಂದರೆ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವಂಥ ಲಸಿಕೆ. ಇದನ್ನು ಈಗ ಇಂಡಿಯಾದಲ್ಲಿ ಈಗ ಇದು ಅವೈಲೇಬಲ್ ಇದೆ. ಇದನ್ನು ಪ್ರತಿಯೊಂದು ಹೆಣ್ಮಕ್ಳು ಅಂದರೆ 9 ವರ್ಷದಿಂದ 45 ವರ್ಷದವರೆಗೂ ಸಹ ಈ ವ್ಯಾಕ್ಸಿನ್ನ ಹಾಕಿಸ್ಕೋಬೋದು. ಏನಂದರೆ ಮುಂದೆ ಗರ್ಭಕೋಶದ ಕ್ಯಾನ್ಸರ್ ಬರೋದನ್ನು ತಡೆಗಟ್ಟೋದಕ್ಕೆ ಅಂತ ಈ ಲಸಿಕೆನ ಕಂಡುಹಿಡ್ದಿರೋದು. ಹಾಗಾಗಿ 9 ವರ್ಷದಿಂದ 45 ವರ್ಷದವರೆಗೂ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಈ ಏನಂತಾರೆ ಅಂಗನವಾಡಿಗಳಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ಕೂಡ ಸಿಂಚುಗೆ ಹಾಕಿಸ್ಕೊಂಡು ನಾನು ಸಹ ಹಾಕಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಮುಂದಿನ ವಾರ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಯಾಕೆಂದರೆ ಚಿಟ್ಟೆಗೆ ವ್ಯಾಕ್ಸಿನ್ ಇದೆ 2 ವರ್ಷದ್ದು. ಹಾಗೆಯೇ ಪ್ರೀತಿ ಪಾಪಗೂ ಸಹ 1.5 ವರ್ಷದ ವ್ಯಾಕ್ಸಿನ್ ಇರೋದ್ರಿಂದ ಇದ್ರ ಬಗ್ಗೆ ನಾನು ಹಾಸ್ಪಿಟಲಲ್ಲೇ ತಿಳ್ಕೊಂಡು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಈ ಲಸಿಕೆ ಅವೈಲೇಬಲ್ ಇದೆಯೋ ಅಥವಾ ಪ್ರೈವೇಟಲ್ಲಿ ಹಾಕಿಸ್ಕೋಬೇಕು ಅಂತೆಲ್ಲ ತಿಳ್ಕೊತೀನಿ. ಹಾಗಾಗಿ ಅಲ್ಲೇ ಏನಾದರೂ ಅದ್ರದ್ದು ವ್ಯವಸ್ಥೆ ಇದೆ ಅಂತಂದರೆ ಆರಾಮಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ತಲುಪಬೇಕು. ಹಳ್ಳಿಗಳೆಲ್ಲ ಇದ್ರ ಬಗ್ಗೆ ಅಷ್ಟು ಕೆಲವೊಬ್ರಿಗೆ ಮಾಹಿತಿ ಗೊತ್ತಿಲ್ಲ. ಆದಷ್ಟು ಇದ್ರ ಬಗ್ಗೆ ಶೇರ್ ಮಾಡಿ ಪ್ರತಿಯೊಬ್ಬರು ತಿಳ್ಕೊಂಡು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳುಗಳಿಗೆ ಈ ವ್ಯಾಕ್ಸಿನ್ ಬಗ್ಗೆ ಅರಿವು ಮೂಡಿಸಿ ಅವ್ರುಗಳಿಗೆ ಈ ಲಸಿಕೆನ ಕೊಡಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ತೊಗೊತೀವಿ. ಇವಳು ಬೇರೆ ತಂಟೆ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಈ ಒಂದು ಒಳ್ಳೆ ಮಾಹಿತಿಯೊಂದಿಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ತುಂಬ ಅರ್ಥಪೂರ್ಣವಾಗಿ ಪ್ರತಿಯೊಬ್ಬರಿಗೂ ತಲುಪಿರುತ್ತೆ. ಇದು ಪ್ರತಿ ಹೆಣ್ಮಕ್ಳಿಗೂ ತಲುಪಬೇಕು. ಆದಷ್ಟು ಶೇರ್ ಮಾಡಿ. ಇದು ಯಾವುದೇ ಮುಜುಗರನ ಪಡ್ಕೋಬಾರ್ದು ಈ ವಿಚಾರವಾಗಿ. ಹಾಗಾಗಿ ನಾನು ಮುಕ್ತವಾಗಿ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಇವತ್ತು ಕೂಡ ಬಂದಿದೆ. ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ. ಎಷ್ಟು ನನಗೆ ತಿಳ್ಸೋಕ್ಕಾಗುತ್ತೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಈ ಒಂದು ಏನಂತಾರೆ ಮಾಹಿತಿಗಳು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಕೂಡ ಮಾಡಿ. ಆದಷ್ಟು ನಿಮ್ಮನೆ ಹೆಣ್ಮಕ್ಳುಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿ ನಾಚಿಕೆ ಪಡುವಂಥ ವಿಚಾರ ಅಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿ ಎಂಡ್ ಮಾಡಿ ನಾಳೆ ಒಂದು ಹೊಸ ವಿಚಾರದೊಂದಿಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಬಾಯ್ ಬಾಯ್.